ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಪ್ರಿಯರೇ, ಎಲ್ಲರಿಗೂ ಉಪಯೋಗವಾಗುವ ಮುಹರ್ರಂ 10ನೇ ದಿನಕ್ಕೆ ಸಂಬಂಧಿಸಿದ ಒಂದು ಕುರ್ಆನಿನ ಒಂದು ಅಮಲನ್ನು ತಿಳಿಸುತ್ತೇನೆ. ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡಿ ಈ ಅವಕಾಶವನ್ನೊಮ್ಮೆ ಕೂಡ ಕೈ ಚೆಲ್ಲಬೇಡಿ. ಮುಹರ್ರಂ 10ನೇ ದಿನದಂದು ರಾತ್ರಿಯೋ ಹಗಲೋ ಈ ಅಮಲನ್ನು ಮಾಡಬಹುದು. ಮನೆಯಲ್ಲಿರುವ ಯಾರಾದರೂ ಒಬ್ಬರು ಮಾಡಿದರೆ ಸಾಕು. ಹೀಗೆ ಮಾಡಿದರೆ ಮುಂದಿನ 1 ವರ್ಷದವರೆಗೆ ಮಾರಕ ರೋಗಗಳು, ಅನಾರೋಗ್ಯಗಳು ಮತ್ತು ಸಾಂಕ್ರಾಮಿಕ ಕಾಯಿಲೆಗಳಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ಅಲ್ಲಾಹನ ರಕ್ಷಣೆ ಇರುತ್ತದೆ ಎಂದು ಮಹಾತ್ಮರು ಕಲಿಸಿಕೊಟ್ಟಿದ್ದಾರೆ. ನಿಹಾಯತುಲ್ ಅಮಲ್ ಎಂಬ ಗ್ರಂಥದ 278ನೇ ಪುಟದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಮುಹರ್ರಂ 10ನೇ ದಿನ ಒಂದು ಪಾತ್ರೆಯಲ್ಲಿ ಸ್ವಲ್ಪ ರೋಸ್ ವಾಟರ್ ತೆಗೆದುಕೊಳ್ಳಿ. ರೋಸ್ ವಾಟರ್ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದ್ದು ಅದನ್ನು ಕುಡಿಯಲು ಮತ್ತು ಮುಖಕ್ಕೆ ಹಚ್ಚಲು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ. ನಂತರ ಆ ರೋಸ್ ವಾಟರ್ ಮೇಲೆ ಸೂರತುಲ್ ಫಾತಿಹಾವನ್ನು 1 ಬಾರಿ, 3 ಬಾರಿ ಅಥವಾ 7 ಬಾರಿ ಅಥವಾ ಸಾಧ್ಯವಾದಷ್ಟು ಹೆಚ್ಚು ಬಾರಿ ಪಠಿಸಿ. ನಂತರ ಇಶ್ಫಿ ಎಂದು ಹೇಳುತ್ತಾ ಅದಕ್ಕೆ ಊದಿ. ಪ್ರಿಯರೇ, ಫಾತಿಹಾವನ್ನು ಎಷ್ಟು ಬಾರಿ ಓದಬೇಕು ಎಂಬುದು ಈ ಗ್ರಂಥದಲ್ಲಿ ನಿರ್ದಿಷ್ಟವಾಗಿ ಹೇಳಿಲ್ಲ. ಆದ್ದರಿಂದ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಎಷ್ಟು ಬಾರಿ ಬೇಕಾದರೂ ಓದಬಹುದು. ಅದಾದ ಬಳಿಕ ಆ ರೋಸ್ ವಾಟರ್ನಿಂದ ಸ್ವಲ್ಪ ಕೈಗೆ ತೆಗೆದುಕೊಂಡು ತಲೆ ಮತ್ತು ಮುಖಕ್ಕೆ ಹಚ್ಚಿಕೊಳ್ಳಿ. ಮನೆಯಲ್ಲಿರುವ ಎಲ್ಲರೂ ಇದೇ ರೀತಿ ಮಾಡಿರಿ. ಹೀಗೆ ಮಾಡಿದವರಿಗೆ 1 ವರ್ಷದವರೆಗೆ ವಿವಿಧ ರೋಗಗಳು, ಸಾಂಕ್ರಾಮಿಕ ಕಾಯಿಲೆಗಳು ಮತ್ತು ಗಂಭೀರ ಅನಾರೋಗ್ಯಗಳಿಂದ ಅಲ್ಲಾಹನ ರಕ್ಷಣೆ ದೊರೆಯುತ್ತದೆ ಎಂದು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಇದು ಮಹನೀಯರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿರುವ ವಿಷಯವಾಗಿದೆ. ಆದ್ದರಿಂದ ಎಲ್ಲರೂ ಮುಹರ್ರಂ 10ನೇ ದಿನದ ಬೆಳಿಗ್ಗೆ ಅಥವಾ ರಾತ್ರಿ ದಿನದಂದು ಈ ಅಮಲನ್ನು ಮಾಡಿ ಅಂಗಡಿಯಿಂದ ರೋಸ್ ವಾಟರ್ ಖರೀದಿಸಿ ಈ ರೀತಿ ಮಾಡಿ. ಆ ಶುದ್ಧ ಸ್ಥಿತಿಯಲ್ಲಿರುವ ಸ್ತ್ರೀಯರು ಪಠಿಸಬಹುದಾದವರಿಂದ ಓದಿಸಿಕೊಂಡು ಅದನ್ನು ತಲೆ ಮತ್ತು ಮುಖಕ್ಕೆ ಹಚ್ಚಿಕೊಳ್ಳಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.